ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ. ಬಿಜೆಪಿ ಜೆಡಿಎಸ್ಗೆ ಕೌಂಟರ್ ಕೊಡೋಕೆ ಕೈ ರಣತಂತ್ರವನ್ನೇ ಹೆಣಿತಾ ಇದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಇದು. ಜೆಡಿಎಸ್ ಮತ್ತು ಬಿಜೆಪಿಗೆ ಕೌಂಟರ್ ಕೊಡುವಂತಹ ತಂತ್ರಗಾರಿಕೆ. ಪ್ರತಿಪಕ್ಷಗಳಿಗಿಂತ ಮೊದಲೇ ಕೈ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ. ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಅಪ್ಲೈ ಮಾಡಿತ್ತು, ವರ್ಕೌಟ್ ಕೂಡ ಆಯಿತು. ಮಾರ್ಚ್ ಮೊದಲ ವಾರದಲ್ಲೇ ಪಟ್ಟಿ ಬಿಡುಗಡೆಗೆ ಕೈ ನಾಯಕರು ಚಿಂತನೆ ನಡೆಸ್ತಾ ಇದ್ದಾರೆ. 15 ಕ್ಷೇತ್ರಗಳ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೆ ಪ್ರಯತ್ನ ಈಗ ನಡೀತಾ ಇದೆ. ನಂತರ ಪ್ರತಿಪಕ್ಷಗಳ ಪಟ್ಟಿ ನೋಡಿ ಉಳಿದ ಕ್ಷೇತ್ರಗಳ ಪಟ್ಟಿಯನ್ನ ರಿಲೀಸ್ ಮಾಡೋ ಸಾಧ್ಯತೆಗಳಿದ್ದಾವೆ. ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅಧಿವೇಶನ ಮುಗಿದ ನಂತರ ದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಆಗುತ್ತೆ. ಅಲ್ಲಿ ಹೆಸರುಗಳು ಫೈನಲ್ ಆಗುತ್ತೆ. ಅದಾದ ಮೇಲೆ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ. ಅಂದರೆ ಮಾರ್ಚ್ ಮೊದಲ ವಾರದಲ್ಲಿ ಪಟ್ಟಿ ಬಿಡುಗಡೆ ಆಗ್ಬೋದು. ಅದು 15 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ಖಚಿತ ಆಗ್ಬೋದು. ನೋಡಿ, ಇದರ ಹಿಂದೆ ಸ್ಟ್ರಾಟಜಿ ಇದೆ. ಈಗ ಬಿ ಜೆ ಪಿಯವರು ಮೊದಲು ಪಟ್ಟಿಯನ್ನು ರಿಲೀಸ್ ಮಾಡಿದರೆ ಬಹುತೇಕವಾಗಿ ನಮ್ಗನ್ನಿಸ್ತಾ ಇದೆ ಅವರು ಕೂಡ ಒಂದು 15 ಅಥವಾ 12-13 ಕ್ಷೇತ್ರಗಳ ಹೆಸರನ್ನು ಅಂತಿಮಗೊಳಿಸಬಹುದು ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮಾರ್ಚ್ ಮೊದಲ ವಾರ ಅಂತ ಅಂದ್ಕೊಳ್ಳೋಣ. ಅವ್ರು ಯಾವಾಗ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೋ ಅದನ್ನು ನೋಡಿಕೊಂಡು ಕಾಂಗ್ರೆಸ್ನವರು ರಿಲೀಸ್ ಮಾಡೋಕ್ಕೆ, ಅನೌನ್ಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಯಾರಾದರೂ ಟಿಕೆಟ್ ಸಿಗದೆ ಅಸಮಾಧಾನಗೊಂಡು ಅಥವಾ ಬಂಡಾಯ ಸಾರಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡಿದರೆ ಅವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರೋದು. ಕಳೆದ ಬಾರಿ ಆಯ್ತಲ್ವಾ, ಉದಾಹರಣೆಗೆ ಸೌದಿ ಶೆಟ್ಟರು ಸೋತರು ಬಿಡಿ, ಉಳಿದಂತಹ ಕೆಲವೊಂದಿಷ್ಟು ಕಡೆಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿನೇ ಅವರ ಪ್ರಭಾವ ವರ್ಚಸ್ಸು ನೋಡಿಕೊಂಡು ಅಂತಿಮ ಪಟ್ಟಿಯನ್ನು ಫೈನಲ್ ಮಾಡಬಹುದು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಈ ಪಟ್ಟಿ ಬಿಡುಗಡೆ ಸಮಯವೂ ಕೂಡ ಒಂದು ರೀತಿ ತಂತ್ರಗಾರಿಕೆಯ ಭಾಗ ಅಂತ ಅನಿಸುತ್ತೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಈ ರೀತಿ ಪ್ರಯತ್ನ ಮಾಡಿ ಸಕ್ಸಸ್ ಕೂಡ ಕಂಡಿರಬಹುದು ಒಂದು ಸ್ವಲ್ಪ ಕ್ಷೇತ್ರಗಳಲ್ಲಿ. ಈಗ ಇದು ಯಾವ ರೀತಿ ವರ್ಕೌಟ್ ಆಗ್ಬೋದು ಅನ್ನೋದು ಪಟ್ಟಿ ಬಿಡುಗಡೆ ಆದಮೇಲೆ? ಪ್ರಭು, ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸುದೀರ್ಘವಾಗಿ ಸರಣಿ ಸಭೆಗಳನ್ನ ನಡೆಸಿತ್ತು. ಎಲ್ಲರ ಅಭಿಪ್ರಾಯಗಳನ್ನ ಪಡೆದು ಈಗಾಗಲೇ ಒಂದು ಕಡೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತ ಒಂದು ಕೊನೆಯ ಪ್ರಯತ್ನಕ್ಕೆ ಕೈ ಹಾಕಿದೆ. ಇನ್ನ ದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಮಾತ್ರ ಬಾಕಿ ಇದ್ದು, ಆ ಸಭೆಯಲ್ಲಿ ಮತ್ತೊಮ್ಮೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕಳಿಸ್ಕೊಡುವಂತ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಕೆಲವೊಂದಷ್ಟು ಹೆಸರುಗಳು ಹೈಕಮಾಂಡ್ಗೆ ಒಪ್ಪಿಗೆ ಆಗದಿದ್ರೆ ಅದನ್ನ ಕೈ ಬಿಡುವಂತ ಸಾಧ್ಯತೆಗಳಿದೆ. ಇಲ್ಲದೆ ಹೋದ್ರೆ ಕಳಿಸ್ಕೊಟ್ಟಿರುವಂತ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಡ್ಲು ಕೂಡ ಬಹುದು. ಮಾರ್ಚ್ ಮೊದಲ ವಾರದಲ್ಲೇ ಸುಮಾರು 15 ಕ್ಷೇತ್ರಗಳ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ನಿರ್ಧಾರವನ್ನ ತೆಗೆದುಕೊಂಡಿದೆ. ಚುನಾವಣೆ ಈಗ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನ ಘೋಷಣೆ ಮಾಡಿದ್ರೆ ಅಭ್ಯರ್ಥಿಗಳು ಆ ಸ್ಥಳೀಯ ಮಟ್ಟದಲ್ಲಿ ಕೊಟ್ಟಿರುವಂತಹ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಇರಬಹುದು, ಮತ್ತೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಯಾವ ರೀತಿಯಾದಂತಹ ರಣತಂತ್ರಗಳನ್ನ ಮಾಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಪೂರ್ವ ಸಿದ್ಧತೆಗಳನ್ನ ಆರಂಭಿಸೋದಕ್ಕೆ ಅವಕಾಶ ಆಗತ್ತೆ. ಅಭ್ಯರ್ಥಿಗಳನ್ನ ನಾವು ಘೋಷಣೆ ಮಾಡದೆ ಹೋದ್ರೆ ಅದು ಮತ್ತಷ್ಟು ಹಿನ್ನಡೆ ಆಗಬಹುದು ಅನ್ನುವಂತ ಕಾರಣ ಈಗ 15 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಘೋಷಣೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿದೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳನ್ನ ಹೊರತುಪಡಿಸಿ ಒಂದು ಉತ್ತರ ಕನ್ನಡ, ಮತ್ತೊಂದು ಉಡುಪಿ ಚಿಕ್ಕಮಗಳೂರು, ಜೊತೆಗೆ ಚಿಕ್ಕೋಡಿ 3 ಕ್ಷೇತ್ರಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಈಗಾಗಲೇ ಬಹುತೇಕವಾಗಿ ಮುಗಿದಿದೆ. ಯಾಕೆಂದ್ರೆ ಈ 3 ಕ್ಷೇತ್ರಗಳಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಮಾಹಿತಿಗಳಿದೆ. ಅವರು ಸೇರ್ಪಡೆಯಾದ್ರೆ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಅನ್ನು ಅವ್ರಿಗೆ ಕೊಡಬೇಕು ಅನ್ನುವಂತ ಚರ್ಚೆ ಕಾಂಗ್ರೆಸ್ ನಲ್ಲಿದೆ. ಹಾಗೆ ಅರೆಬೈಲು ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂತ ಕಾರಣಕ್ಕೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಹಾಗೆ ಮೀಸಲಿಡಲಾಗಿದೆ. ಅದರ ಜೊತೆಗೆ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ ಕಡೆಗೆ ಬರ್ತಾರೆ. ಹಾಗಾಗಿ ಆ ಒಂದು ಕ್ಷೇತ್ರವನ್ನು ಕೂಡ ಹಾಗೆ ಮುಕ್ತವಾಗಿ ಇಡಲಾಗಿದೆ. ಕೊನೆಯ ಕ್ಷಣದಲ್ಲಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ. ಇನ್ನ ಉಳಿದಿರುವಂತ ಕ್ಷೇತ್ರಗಳಲ್ಲಿ 15 ಕ್ಷೇತ್ರಗಳಿಗೆ ಈಗ ಮಾರ್ಚ್ ಮೊದಲ ವಾರದಲ್ಲೇ ಪಟ್ಟಿಯನ್ನ ಬಹುತೇಕವಾಗಿ ಬಿಡುಗಡೆ ಮಾಡುತ್ತೆ ಅನ್ನುವಂತ ಮಾಹಿತಿಗಳು ಎಐಸಿಸಿ ಮೂಲಗಳಿಂದಲೇ ಈಗ ಸಿಗ್ತಾ ಇರುವಂತದ್ದು ಪ್ರಭು. ಅಂದ್ರೆ ಶಿವಕುಮಾರ್, ಈಗ
ಬಿಜೆಪಿ ನಾಯಕರು ಕೂಡ ಇದೇ ರೀತಿಯಾಗಿ ಅವರು ಕಾಂಗ್ರೆಸ್ ಮೊದಲು ಪಟ್ಟಿ ರಿಲೀಸ್ ಮಾಡಲಿ, ಆಮೇಲೆ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡಿದ್ರು. ಅಂದ್ರೆ ಈಗ ಮೇನ್ ಯಾವ ಕ್ಷೇತ್ರ ಅಥವಾ ಹಾಲಿ ಸಚಿವರು ಕೊಡಬೇಕು ಅಂತಿದ್ದಾರೋ ಅಥವಾ ಈಗಾಗಲೇ ಟಿಕೆಟ್ ಇವರಿಗೆ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದಾರೋ ಆ ಕ್ಷೇತ್ರಗಳನ್ನ ಮಾತ್ರ ಇಲ್ಲಿ ಟಚ್ ಮಾಡ್ಬೋದು ಅಂತ ಕಾಂಗ್ರೆಸ್ನವರು. ಪ್ರಭು ಹೇಳಿದಾಗೆ ಬಿಜೆಪಿಯವರು ಕಾಂಗ್ರೆಸ್ ಪಟ್ಟಿಯನ್ನ ಬಿಡುಗಡೆ ಮಾಡ್ಲಿ, ನಂತರದಲ್ಲಿ ನಾವು ಪಟ್ಟಿ ಬಿಡುಗಡೆ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇವರು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದೆ ಆದ್ರೆ ಬಿಜೆಪಿಗೆ ಈಸಿ ಆಗತ್ತೆ. ಆಯಾ ಕ್ಷೇತ್ರಗಳಲ್ಲಿ ಏನಾದ್ರೂ ಟಿಕೆಟ್ ಸಿಗದೆ ಹೋದ್ರೆ ಏನಾದ್ರೂ ನಮ್ಮ ಕಡೆ ಕಾಂಗ್ರೆಸ್ ನಿಂದ ಬರಬಹುದಾ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಬಿಜೆಪಿಯಲ್ಲಿದೆ. ಬಿಜೆಪಿಯಲ್ಲಿ ಯಾವಾಗ್ಲೂ ಕೂಡ ಕೊನೆಯ ಕ್ಷಣದಲ್ಲೇ ಪಟ್ಟಿಯನ್ನ ಬಿಡುಗಡೆ ಮಾಡ್ಲಾಗತ್ತೆ. ಸೊ ಇನ್ನೊಂದು ಕಡೆ ಕಾಂಗ್ರೆಸ್ ನಲ್ಲಿ ಈಗಾಗ್ಲೇ ಕೆಲವು ಹಾಲಿ ಸಚಿವರನ್ನು ಕೂಡ ಕಣಕ್ಕಿಳಿಸಬೇಕು ಅಂತೇಳಿ ಈಗಾಗ್ಲೇ ಚರ್ಚೆಗಳು ಶುರುವಾಗಿದೆ. ಆದ್ರೆ ಕೆಲವು ಸಚಿವರು ಸ್ಪರ್ಧೆಯನ್ನು ಮಾಡೋದಿಲ್ಲ ಅನ್ನುವಂತ ಸಂದೇಶವನ್ನ ಈಗಾಗಲೇ ಹೈಕಮಾಂಡ್ಗೂ ಕೊಟ್ಟಿದ್ದಾರೆ, ರಾಜ್ಯ ನಾಯಕರಿಗೂ ಕೂಡ ಕೊಟ್ಟಿದ್ದಾರೆ. ಆದ್ರೂ ಹೈಕಮಾಂಡ್ ಒಂದು ಕಡೆ ಸಚಿವರನ್ನ ನಿಲ್ಲಿಸಿದ್ದೆ ಆದ್ರೆ ನಾವು ಆ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ ಮುಂದಿದೆ. ಕೋಲಾರದಲ್ಲಿ ಮುನಿಯಪ್ಪ ಅವರನ್ನ ಕಣಕ್ಕಿಳಿಸ್ಬೇಕು, ಚಾಮರಾಜನಗರದಲ್ಲಿ ಎಚ್.ಸಿ. ಮಹದೇವಪ್ಪ ಅವರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂತ ಚರ್ಚೆಗಳಿದೆ. ಹಾಗೆ ಬೆಂಗಳೂರು ಕೇಂದ್ರದಲ್ಲಿ ಸಚಿವ ಜಾರ್ಜ್ ಅವರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂತ ಚರ್ಚೆಗಳು ಇದೆ. ಸೊ ಈ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನೇ ಕಣಕ್ಕಿಳಿಸಿದ್ರೆ ನಾವು ಈಸಿಯಾಗಿ ಗೆಲ್ಲಬಹುದು. 20 ಗುರಿ ಏನ್ ಇಟ್ಕೊಂಡಿದ್ವಿ ಅದನ್ನ ರೀಚ್ ಆಗ್ಬೇಕಾದ್ರೆ ಹಾಲಿ ಸಚಿವರು ಕೂಡ ಸಮರ್ಥರಿರುವಂತವರನ್ನ ಕಣಕ್ಕಿಳಿಸ್ಬೇಕಾಗತ್ತೆ ಅನ್ನುವಂತ ಸಂದೇಶವನ್ನ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.